ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಂಥವರು ಟೂಲ್ ಕಿಟ್ಗೆ ಬುಕ್ ಮಾಡಿದ್ದಾದಮೇಲೆ ಯಾವ ರೀತಿ ನಾವು ಟೂಲ್ ಕಿಟ್ ಅಮೌಂಟನ್ನು ನಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಸೊ ಯಾರೆಲ್ಲ ನಮಗೆ ಅಮೌಂಟ್ ಬೇಡ, ಮಿಷಿನ್ ಬರಲಿ ಅಥವಾ ನಾವು ಯಾವ ಒಂದು ಕೆಲಸಕ್ಕೆ ಬುಕ್ ಮಾಡಿದ್ರೋ ಆ ಒಂದು ಐಟಮ್ ಬರಲಿ ಅಂತ ಕಾಯ್ತಾ ಇರ್ತಕ್ಕಂಥವ್ರು QR ಕೋಡ್ ಮುಖಾಂತರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಯಾವ ಒಂದು ಕೆಲಸಕ್ಕೆ ಅವರು ಟೂಲ್ ಕಿಟ್ಗೆ ಬುಕ್ ಮಾಡಿರ್ತಾರೋ ಆ ಒಂದು ಐಟಮ್ 6 ತಿಂಗಳ ಒಳಗಾಗಿ ಬರುತ್ತೆ. ಒಂದು ವೇಳೆ ನನಗೆ ಐಟಮ್ ಬೇಡ, ನನಗೆ ಅಮೌಂಟ್ ಬೇಕು ಅಂತ ಅನ್ಕೊಂತಿರೋಂಥವ್ರು ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಹಾಗಾಗಿ ನೀವು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ವಿಡಿಯೋ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಒತ್ತಿ. ನಂತರ ಆಲ್ ಅಂತಿರುತ್ತೆ, ಅದನ್ನು ಒತ್ತೋದ್ರ ಮುಖಾಂತರ ನಾವು ಮಾಡುವಂಥ ವಿಡಿಯೋಸ್ ನಿಮಗೆ ಮುಂಚಿತವಾಗೇ ಬರುತ್ತೆ. ಹಾಗಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಂಥವರು ಟೂಲ್ ಕಿಟ್ಗೆ ಬುಕ್ ಮಾಡ್ಕೋಬಹುದು. ಸೊ ಟೂಲ್ ಕಿಟ್ಗೆ ಯಾವ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಿರ್ತೀರೋ ಆ ಕೆಲಸಕ್ಕೆ ಸಂಬಂಧಿಸಿದಂತಹ ಉಪಕರಣಗಳಿರುತ್ತೆ. ಅದರಲ್ಲಿ ಆಪ್ಷನ್ ABCD ಅಂತ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಒಂದು ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ಒತ್ತಿದ್ರೆ ಗೆಟ್ OTP ಅಂತ ಬರುತ್ತೆ. ಆಗ ನೀವು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋದ್ರ ಮುಖಾಂತರ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಏನಾಗುತ್ತೆ ಅಂತ ಅಂದರೆ 6 ಅಂಕಿಯ OTP ಬರುತ್ತೆ. ಆ OTPಯನ್ನು ಎಂಟರ್ OTP ಅನ್ನೋ ಪ್ಲೇಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಅದ್ರ ಕೆಳಗಡೆ ಕ್ಯಾಪ್ಚರ್ ಇರುತ್ತೆ. ಆ ಒಂದು ಕ್ಯಾಪ್ಚರನ್ನು ಹಾಕ್ಬಿಟ್ಟು ಏನು ಕ್ಯಾಪ್ಚರ್ ಸ್ಮಾಲ್ ಲೆಟ್ರಲ್ಲಿ ಇದ್ದರೆ ಸ್ಮಾಲು, ಬಿಗ್ಗಲ್ಲಿ ಇದ್ದರೆ ಬಿಗ್ಗು ಮತ್ತು ನಂಬರು. ಸೊ ಹೇಗಿರುತ್ತೋ ಅದೇ ರೀತಿಯಾಗಿ ನೀವು ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ಒಂದು QR ಕೋಡ್ ಬರುತ್ತೆ. PM ವಿಶ್ವಕರ್ಮ ಯೋಜನೆ QR ಕೋಡ್ ಬರುತ್ತೆ. ಇದು ಏನಿದ್ರು ಸಿಂಗಲ್ ಟೈಮ್ ಯೂಸ್ ಆಗುತ್ತೆ. ಆ ಒಂದು QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದಾಗ ನಿಮಗೆ ಎಂಟರ್ ಅಮೌಂಟ್ ಅಂತ ಬರುತ್ತೆ. ಅಲ್ಲಿ ಅಮೌಂಟಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ 4,000, 5,000, 6,000 ಈ ಥರ ಆಗಬಾರ್ದು. 15,000 ಹಾಕಿ ಸಬ್ಮಿಟ್ ಮಾಡೋದ್ರ ಮುಖಾಂತರ ನಿಮಗೆ ಯಾವ ಒಂದು ಮೊಬೈಲಲ್ಲಿ ಸಬ್ಮಿಟ್ ಮಾಡ್ತೀರೋ ಆ ಒಂದು ಅಕೌಂಟ್ಗೆ, ಯಾವ ಒಂದು ಮೊಬೈಲಲ್ಲಿ ನೀವು ಸ್ಕ್ಯಾನ್ ಮಾಡ್ತೀರೋ ಆ ಒಂದು ಮೊಬೈಲ್ಗೆ ಈ 15,000 ರೂಪಾಯಿ ಟೂಲ್ ಕಿಟ್ ಅಮೌಂಟು ಆ ಒಂದು ಅಕೌಂಟ್ಗೆ, ಆ ಒಂದು ಮೊಬೈಲ್ಗೆ ಬರುತ್ತೆ. ಹಾಗಾಗಿ ನೀವೇ ನಿಮ್ಮ ಮೊಬೈಲ್ ಮುಖಾಂತರನೇ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಒಂದು ಮೆಸೇಜ್ನ ಬೇರೆ ಯಾರಿಗೂ ಸ್ಕ್ಯಾನ್ ಮಾಡಬೇಡಿ. ನಂತರ ಒಂದು ಟೈಮ್ ಮಾತ್ರ ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ. ಸೊ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ, ಯಾವ ರೀತಿ QR ಕೋಡ್ನ ಸ್ಕ್ಯಾನ್ ಮಾಡಬೇಕು, ಯಾವ ರೀತಿ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿಕೊಂಡು ಟೂಲ್ ಕಿಟ್ಗೆ ಬುಕ್ ಮಾಡದೇ ಇರ್ತಕ್ಕಂಥವ್ರು ಯಾರಾದರೂ ನಮ್ಮ ಹತ್ತಿರದಲ್ಲಿದ್ದರೆ ನಮ್ಮ ಸೈಬರ್ ಸೆಂಟರ್ಗೆ ಭೇಟಿ ಕೊಡಿ. ಟೂಲ್ ಕಿಟ್ಗೂ ಸಹ ಬುಕ್ ಮಾಡ್ತೀನಿ. ಅದೇ ರೀತಿಯಾಗಿ ಯಾವ ರೀತಿ QR ಕೋಡ್ ಮುಖಾಂತರ ನಿಮ್ಮ ಒಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಅದು ನನಗೆ ವಿಡಿಯೋ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಅದನ್ನು ನೋಡಿಕೊಂಡು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡಂಥವ್ರು ಅವರೇ ಸಹ QR ಕೋಡ್ ಮುಖಾಂತರ 15,000 ರೂಪಾಯಿ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಸೊ ವಿಡಿಯೋ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಆ ವಿಡಿಯೋ ನೋಡಿಕೊಂಡು ಅದರ ಯೂಸಸನ್ನು ಕೆಲವರು ಪಡೀತಾರೆ. ಸೊ ಹಾಗಾಗಿ ನಮ್ಮ ಹತ್ತಿರದಲ್ಲಿ ಯಾರಾದ್ರೂ ಟ್ರೈನಿಂಗ್ ಕಂಪ್ಲೀಟಾಗಿ ಟೂಲ್ ಕಿಟ್ ಬುಕ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಸೈಬರ್ ಸೆಂಟರ್ಗೆ ಭೇಟಿ ಕೊಡಿ. ನಿಮ್ಮಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಬೇರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರ ಕಮೆಂಟನ್ನು ಓದ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.